ಪ್ರಖ್ಯಾತ ಬಯೋಕಾನ್ ಕಚೇರಿ ಮುಂದೆಯೇ ಗುಂಡಿಗಳ ದರ್ಶನ ಕಾಣಿಸ್ತಾ ಇದೆ. ಬೊಮ್ಮಸಂದ್ರ ಜಿಗಣಿ ರಸ್ತೆಯ ತುಂಬೆಲ್ಲ ಗುಂಡಿಗಳದ್ದೇ ಕಾರುಬಾರು. ರಸ್ತೆ ಗುಂಡಿ ಕಸದ ಸಮಸ್ಯೆ ವಿರುದ್ಧ ಕಿರಣ್ ಮಜುಮ್ದಾರ್ ಕಿಡಿಕಾರಿದ್ದಾರೆ. ಪ್ರತಿನಿತ್ಯ ಗುಂಡಿಗೆ ಬಿದ್ದು ಪರದಾಡ್ತಾ ಇದ್ದಾರೆ ವಾಹನ ಸವಾರರು. ಉದ್ಯಮಿಗಳು ಕಿಡಿಕಾರದ್ರು, ರಾಜ್ಯ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಬಯೋಕಾನ್ ಸುತ್ತಲಿನ ರಸ್ತೆಗಳ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ನಾವು ತಿಳಿಸ್ತಾ ಇದ್ದೀವಿ. ಬಯೋಕಾನ್ ಕಂಪನಿಯ ಎದುರುಗಡೆ ರಸ್ತೆಯ ಹಣೆ ಬರಹ ಇದು. ಇನ್ನು ಉದ್ಯಮಿಗಳೇನಾದ್ರೂ ಟ್ವೀಟ್ ಮಾಡಿದ್ರೆ ಅದಕ್ಕೆ ಸರ್ಕಾರದ ಸಚಿವರಾದಿಯಾಗಿ ಗರಂ ಟಾಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಬೆಂಗಳೂರಿನಲ್ಲಿ ಮುಖ್ಯವಾಗಿ ಗುಂಡಿ ಸಮಸ್ಯೆ ಬಗ್ಗೆ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಸಹ ದೊಡ್ಡ ಪ್ರಮಾಣದಲ್ಲಿ ಗುಂಡಿ ಬಿದ್ದು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ, ಅಪಘಾತಗಳು ಆಗ್ತಾ ಇದೆ. ಗುಂಡಿ ಬಿದ್ದು ಓಡಾಡೋದಕ್ಕೂ ಸಹ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ನಾವೀಗ ಬೊಮ್ಮಸಂದ್ರ ಬಳಿಯಲ್ಲಿ ಇರ್ತಕ್ಕಂಥ ಬಯೋಕಾನ್ ಏನಿದೆ ಕಂಪ್ನಿ ಅಲ್ಲಿ ರಸ್ತೆ ಸುತ್ತಮುತ್ತ ಇರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅಂತ. ಕಾರು ಬೈಕ್ಗಳಲ್ಲಿ ಓಡಾಡೋದಕ್ಕೆ ಸಹ ಕಷ್ಟ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥ ಆಗಿರ್ತಕ್ಕಂಥ ಕಿರಣ್ ಮಜುಮ್ದಾರು ತಮ್ಮ ಸ್ವಂತ ಖರ್ಚಿನಲ್ಲೇ ಸಹ 13ರಿಂದ 15 ರಸ್ತೆಗಳ ನಿರ್ವಹಣೆ ಮತ್ತು ಗುಂಡಿ ಮುಚ್ಚೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಇದುವರೆಗೂ ಸಹ ಆ ಕೆಲಸ ಆಗಿಲ್ಲ. ಒಂದು ಕಡೆ ಸರ್ಕಾರ ಕೂಡ ಸರಿಯಾದ ರೀತಿಯಲ್ಲಿ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡ್ತಾ ಇಲ್ಲ. ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಬೈಕಲ್ಲಿ ಸವಾರರು ಎಷ್ಟು ಕಷ್ಟ ಬಿದ್ದುಕೊಂಡು ಬರ್ತಾ ಇದ್ದಾರೆ. ಗುಂಡಿಯಲ್ಲಿ ಬರೋ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಒಂದು ಮಾಹಿತಿ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಬೊಮ್ಮಸಂದ್ರ, ಈ ಜಿಗಣಿ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಎಲ್ಲ ಕಡೆನೂ ಸಹ ದೊಡ್ಡ ಪ್ರಮಾಣದಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದನ್ನು ನೋಡ್ಬೋದು. ಲಾರಿಗಳ ಓಡಾಟದಿಂದ ಸಹ ಸಾಕಷ್ಟು ಗುಂಡಿ ಬಿದ್ದು ಬೈಕ್ ಸವಾರರು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವು ಕಿರಣ್ ಮಜುಮ್ದಾರು ಒಂದು ಟ್ವೀಟನ್ನು ಮಾಡ್ತಾರೆ. ಟ್ವೀಟ್ ಮಾಡಿ, ಚೀನಾದ ಉದ್ಯಮಿ ಬಂದಿದ್ರು, ಯಾಕೆ ಬೆಂಗಳೂರಿನಲ್ಲಿ ಈ ರೀತಿ ಪರಿಸ್ಥಿತಿ, ಗುಂಡಿಗಳು ಬಿದ್ದಿದ್ದಾವೆ, ಕಸ ಕೂಡ ಅಲ್ಲೇ ಬಿದ್ದಿದೆ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಹೇಳಿದರು. ಈ ಬಗ್ಗೆ ಸಹ DCM ಕೂಡ ಖಾರವಾಗಿ ಸಹ ಉತ್ತರಿಸಿದ್ರು, ಅದಕ್ಕೆ ಸಹ ಟ್ವೀಟ್ ಮಾಡಿದರು. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗುಂಡಿದೆ ಸಹ ಸಾಕಷ್ಟು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಟ್ಯಾಕ್ಸ್ ಎಕ್ಸಂಪ್ಷನ್ ಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಬಂದು ಮಾತಾಡ್ತಾರೆ. ಈಗ ಎಲ್ಲೋ ಒಂದು ಕಡೆ ಮಳೆ ಬಂದು ಹಾಳಾದ ಸಂದರ್ಭದಲ್ಲಿ, ಗುಂಡಿ ಬಿದ್ದ ಸಂದರ್ಭದಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಆಟೋ ಬರ್ತಾ ಇದೆ, ಕಾರ್ ಬರ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಗುಂಡಿ ಬಿದ್ದಿದೆ ಅಂದರೆ ಓಡಾಡೋದಕ್ಕೆ ಸಹ ಸರಿಯಾದ ರೀತಿಯಲ್ಲಿ ರೋಡೇ ಇಲ್ಲ. ಈ ರೀತಿ ಬಯೋಕಾನ್ ಸಂಸ್ಥೆಯ ಸುತ್ತಮುತ್ತ ಇರತಕ್ಕಂತಹ ಗುಂಡಿಗಳ ಅವಾಂತರ ಆಗಿರ್ತಕ್ಕಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಇದರಿಂದ ಸಾಕಷ್ಟು ಬೈಕ್ ಸವಾರರು ಜೀವವನ್ನೇ ಸಹ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ರಸ್ತೆ ಗುಂಡಿ ಸಮಸ್ಯೆಗೆ ಪಣತ್ತೂರು ನಿವಾಸಿಗಳಿಂದಲೇ ಮುಕ್ತಿ. ಸ್ವಂತ ಖರ್ಚಿನಲ್ಲಿ ರಸ್ತೆ ರಿಪೇರಿ ಮಾಡಿಸಿಕೊಂಡಿದ್ದಾರೆ ನಿವಾಸಿಗಳು. ರಸ್ತೆ ಗುಂಡಿ ರಿಪೇರಿಗೆ ಮನವಿ ಮಾಡಿ ಸ್ಥಳೀಯರು ಸುಸ್ತಾಗ್ತಾರೆ. ಕೊನೆಗೆ ಬೇಸೆತ್ತು ತಮ್ಮದೇ ಸ್ವಂತ ಖರ್ಚಿನಲ್ಲಿ ಸ್ಥಳೀಯರು ರಿಪೇರಿ ಮಾಡಿಕೊಂಡಿದ್ದಾರೆ. 4 ಲಕ್ಷ ರೂಪಾಯಿ ಹಣ ಸಂಗ್ರಹಣೆ ಮಾಡಿ ರಸ್ತೆ ಗುಂಡಿ ಮುಚ್ಚೋ ಕಾರ್ಯ ಮಾಡಿದ್ದಾರೆ. ಸ್ಥಳೀಯರು ಪಣತ್ತೂರು ರೈಲ್ವೆ ಪ್ಯಾರಲಲ್ ರಸ್ತೆ ರಿಪೇರಿ ಮಾಡಿದ್ದಾರೆ. ಹೆಂಗಿದೆ ನೋಡಿ ಈ ರಸ್ತೆ. ರಿಪೇರಿಗೂ ಮುಂಚೆ ಅಲ್ಲಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ, ರಿಪೇರಿಯ ನಂತರ ನೀವು ನೋಡ್ತಾ ಇದ್ದೀರಾ. 4 ಲಕ್ಷ ರೂಪಾಯಿ ಅವರವರೇ ಸಂಗ್ರಹ ಮಾಡಿ ರಸ್ತೆಯ ಗುಂಡಿಗಳನ್ನ ಮುಚ್ಚಿದ್ದಾರೆ. ಸರ್ಕಾರದ ಅಧಿಕಾರಿಗಳನ್ನ, ಸಚಿವರನ್ನ, ಶಾಸಕರನ್ನ ಕೇಳಿ ಬೇಸತ್ತು ಹೋಗಿ ಕೊನೆಗೆ ತಾವೇ ದುಡ್ಡು ಕಲೆಕ್ಟ್ ಮಾಡಿ ಆ ಗುಂಡಿಗಳನ್ನ ಮುಚ್ಚಿದ್ದಾರೆ. ಎರಡೂ ನೀವು ನೋಡ್ತಾ ಇದ್ದೀರಾ, ಬಿಫೋರ್ ಆಫ್ಟರ್. ಮೊದಲು ಹೆಂಗೆ ಗುಂಡಿಗಳಿದ್ವು, ವಾಹನ ಸವಾರರ ಪರದಾಟ ಏನು ನೀವು ನೋಡ್ತಾ ಇದ್ದೀರಾ, ಗುಂಡಿ ಮುಚ್ಚಿದ ನಂತರದ ದೃಶ್ಯ ಕೂಡ ನೋಡ್ತಾ ಇದ್ದೀರಾ. ಒಂದೊಂದು ಅಪಾರ್ಟ್ಮೆಂಟ್ಗೆ ಒಂದೊಂದು 75,000 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಹತ್ತತ್ರ 4 ಲಕ್ಷ ರೂಪಾಯಿ ಅಷ್ಟು ಕಲೆಕ್ಟ್ ಆಗಿ ಅದರಲ್ಲಿ ಇದಕ್ಕೆಲ್ಲ ಜಲ್ಲಿ ಮಿಕ್ಸ್ ಎಲ್ಲ ಹಾಕಿ ಅದಕ್ಕೆ ರೋಡ್ ಮಾಡ್ತಿದ್ದೀವಿ. ಏನಕ್ಕೆ ಈ ತರ ಆಯ್ತು ಅಂದ್ರೆ, ಇದು ರೈಲ್ವೆ ಪ್ಯಾರಲಲ್ ರೋಡ್ ಅಂತ ಹೇಳ್ತಾರೆ. ನಾವು ಅಫಿಷಿಯಲ್ಸ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ, ನಾವು ಇದಕ್ಕೇನು ಮಾಡಕ್ಕಾಗಲ್ಲ,
ಯಾಕೆಂದ್ರೆ ರೈಲ್ವೆ ಪ್ಯಾರಲಲ್ ರೋಡ್ ಅಂತ ಹೇಳ್ತಾರೆ. ಹಂಗಾಗಿ ನಾವೇ ನಮ್ ದುಡ್ಡಿಂದನೇ ನಾವು ರೋಡ್ ಮಾಡಿಸಿದೀವಿ. ಆದ್ರೆ ಸಮಸ್ಯೆ ಏನು ಅಂದ್ರೆ ಈ ರೈಲ್ವೆ ಪ್ಯಾರಲಲ್ ರೋಡ್ ಬಿಟ್ಟು ನೆಕ್ಸ್ಟ್ ರೈಲ್ವೆ ಬೌಂಡ್ರಿ ಬಿಟ್ಟು 13 ಮೀಟರ್ ರೋಡ್ ಗವರ್ಮೆಂಟ್ ನಮಗೆ ಮಾಡ್ಕೊಡ್ಬೇಕು. ಇಲ್ಲ ಯಾಕೆಂದ್ರೆ ಇಲ್ಲ ಹತ್ತತ್ರ ಏನಿಲ್ಲ ಅಂದ್ರೂ ಒಂದು 2000 ಫ್ಯಾಮಿಲೀಸ್ ಸ್ಟೇ ಮಾಡ್ತಿದ್ದಾರೆ. ಅಪಾರ್ಟ್ಮೆಂಟ್ಗಳೆಲ್ಲ ಇದಾವೆ. ಅಪಾರ್ಟ್ಮೆಂಟ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, UGD ಮಾಡಕ್ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಮಗೆ ಒಂದು ರೋಡ್ ಬೇಕೇ ಬೇಕು. ಆಲ್ರೆಡಿ 10 ವರ್ಷದಿಂದ ಈ ರೋಡ್ ಅಪ್ರೂವಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಪ್ಯಾಕೇಜ್ 9 NS ನಾಯಕ್ ಅಂಡ್ ಸನ್ಸ್ ಅವ್ರಿಗೆ ಈ ಡ್ರೈನೇಜ್ ವರ್ಕ್ ಕೂಡ ಆಗೋಗಿದೆ. ಅವ್ರು ಮಾಡಬೇಕು ಅಂತ ನಮಗೆ ಕನ್ಸರ್ನ್ ಅಥಾರಿಟೀಸ್ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.